ಕೇಸ್ನಲ್ಲಿ ಏನೇನು ಆಗ್ತಾ ಇದೆ ನೋಡ್ತಾ ಹೋದ್ರೆ, ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ಸಲ್ಲಿಸೋದಕ್ಕೆ, ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಏನು ಕಂಟಕ ಇದೆ? ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದನ್ನೇ ಕಾಯ್ತಾ ಇದ್ರು ದರ್ಶನ್. ಅದಾದ ಮೇಲೆ ಬೇಲ್ಗೆ ಅರ್ಜಿ ಹಾಕೊಳ್ಳೋಣ ಅಂತ. ಆದರೆ ತನಿಖೆಯಲ್ಲಿ ಕೊಲೆ, ಕಿಡ್ನಾಪ್ನಲ್ಲಿ ದರ್ಶನ್ ಪಾತ್ರ ಸಾಬೀತಾಗಿದೆ. ದರ್ಶನ್ ನೇರವಾಗಿ ಭಾಗಿಯಾಗಿರೋದು ದೃಢಪಟ್ಟಿದೆ. ಸಾಕ್ಷ್ಯ ನಾಶಕ್ಕೆ ದರ್ಶನ್ ಪ್ರಯತ್ನ ಪಟ್ಟಿರೋದು ಕೂಡ ಸ್ಪಷ್ಟವಾಗಿ ತನಿಖೆಯಲ್ಲಿ ಗೋಚರ ಆಗಿದೆ. ಈ ಜೊತೆಗೆ ಈ ಕೇಸ್ನಿಂದ ಬಚಾವಾಗೋದಕ್ಕೆ 30 ಲಕ್ಷ ಹಣ ಕೊಟ್ಟದ್ದು ಅದು ಕೂಡ ದೃಢಪಟ್ಟಿದೆ. ಅಷ್ಟೇ ಅಲ್ಲ, ಜೈಲಲ್ಲಿದ್ದಾಗ, ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಪ್ರಭಾವ ಬಳಸಿ ರಾಜಾತಿಥ್ಯ ಪಡೆದು ಈಗೇನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ, ಆ ವಿಚಾರ ಕೂಡ ಕಂಟಕಪ್ರಾಯ ಆಗುತ್ತೆ ದರ್ಶನ್ ಪಾಲಿಗೆ. ಈವರೆಗೂ A1 ಆರೋಪಿ ಬೇಲ್ಗರ್ಜಿ ಹಾಕೊಂಡ್ರು, ದರ್ಶನ್ ಹಾಕಿರ್ಲಿಲ್ಲ. ಇದರ ಜೊತೆಗೆ ಈ ಮರ್ಡರ್ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಸುದ್ದಿ ಇದೆ. ಏನದು? ಕೊಲೆ ಕೇಸ್ನಲ್ಲಿ ಈ ಭಾಗಿಯಾಗಿರುವಂತಹ A2 ಆರೋಪಿ ದರ್ಶನ್ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದರ್ಶನ್ ತಪ್ಪೊಪ್ಪಿಗೆಯ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಏನದು? ಆ ತಪ್ಪೊಪ್ಪಿಗೆಯಲ್ಲಿ ಏನಿದೆ ಆಗಿದೆ? ರೇಣುಕಾಸ್ವಾಮಿ ಎದೆಗೆ ಕಾಲ್ನಿಂದ ದರ್ಶನ್ ಒದ್ದಿದ್ದ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಕಾಲ್ನಿಂದ ಒದ್ದು ದರ್ಪ ತೋರಿದ್ದ. ನಿಮಗೆ ನೆನಪಿರುವುದು, ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಆ ಒದ್ದ ಪರಿಣಾಮಕ್ಕೆ ಪಕ್ಕೆಲುಬು ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿತ್ತು ಅಂತಂದ್ರೆ ಈ ಕ್ರೌರ್ಯದ ಪರಮಾವಧಿ ಬಹಿರಂಗ ಆಗಿತ್ತು, ಅನಾವರಣ ಆಗಿತ್ತು. ಈ ಬಗ್ಗೆ ತಾನು ಕಾಲಿಂದ ಒದ್ದಿದ್ದು ಹೌದು ಅನ್ನೋದನ್ನ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಪೊಲೀಸರು ಅದನ್ನ ಕಲೆ ಹಾಕಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಅದರ ಬಗ್ಗೆ ಉಲ್ಲೇಖ ಆಗಿದೆ. ಇದು ಯಾವ ರೀತಿಯಲ್ಲಿ ಕಂಟಕಪ್ರಾಯ ಆಗುತ್ತೆ? ನಮ್ಮ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಹೆಜ್ಜೆ ಹೆಜ್ಜೆಗೂ ದರ್ಶನ್ ಯಾವ ರೀತಿ ತಪ್ಪಾದಂತಹ ಹೆಜ್ಜೆ ಇಡ್ತಾ ಬಂದ್ರು ಅಂತ ಅನ್ನೋದು ಅನಾವರಣ ಆಗ್ತಾ ಹೋಗಿದೆ ಈ ಪ್ರಕರಣದಲ್ಲಿ. ಅದರಲ್ಲೂ ದರ್ಶನ್ ಕ್ರೌರ್ಯ, ಆ ಗ್ಯಾಂಗ್ನ ಕ್ರೌರ್ಯ ಯಾವ ಮಟ್ಟಿಗಿತ್ತು ಅಂತ ಅನ್ನೋದು ಆ ಶವ ಸಿಕ್ಕಾಗ್ಲೇ ಸ್ಪಷ್ಟ ಆಗಿತ್ತು. ಜೊತೆಗೆ ನಂತರ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಇನ್ನಷ್ಟು ಅನಾವರಣ ಆಗಿತ್ತು. ಹಾಗೇನೆ ತನಿಖೆಯ ವೇಳೆ ಮತ್ತಷ್ಟು ಬಹಿರಂಗ ಆಗಿತ್ತು. ಈಗ ನೋಡ್ತಾ ಹೋದ್ರೆ ದರ್ಶನ್ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ, ತಾನು ಕಾಲ್ನಿಂದ ಒದ್ದಿದ್ದು ಹೌದು ಅಂದಿದ್ದಾರೆ ಅಂತಂದ್ರೆ ಅದು ಯಾವ ರೀತಿ ಕ್ರೂಷಿಯಲ್ ಆಗತ್ತೆ, ದರ್ಶನ್ ಪಾಲಿಗೆ ಯಾವ ರೀತಿ ಕಂಟಕ ಆಗಬಹುದು? ಖಂಡಿತ ಪ್ರತಿಮಾ, ಅಂದ್ರೆ ಇಡೀ ಪ್ರಕರಣವನ್ನು ನೋಡ್ತಾ ಹೋದ್ರೆ ಒಳಸಂಚು ಮತ್ತೆ ಅದಕ್ಕೆ ಪ್ರಚೋದನೆ ಕೊಟ್ಟದ್ದು ಪವಿತ್ರ ಗೌಡ ಆದ್ರೆ ಕೂಡ ಅದನ್ನ ಆತನ ಕಿಡ್ನಾಪ್ ಮಾಡಿಸಿ ಕರ್ಕೊಂಡು ಬಂದು ಶೆಡ್ನಲ್ಲಿ ತೀರಾ ಅಮಾನುಷವಾಗಿ ಅಲ್ಲೇ ಮಾಡಿದ್ದಂಥದ್ದು ದರ್ಶನ್ ಅಲ್ಲೇ ಮಾಡಿದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಒಂದು ಶೂ ಕಾಲಿಂದ ಆತನ ಎದೆಗೆ ಒದೆಯುವಂಥದ್ದು. ಆತ ಕೆಳಗಡೆ ಬಿದ್ದ ಸಂದರ್ಭದಲ್ಲಿ ಎದೆಯ ಮೇಲೆ ಕಾಲಿಟ್ಟು ಆತನ ತುಳಿದಿದ್ದಾರೆ. ಆ ಸಂದರ್ಭದಲ್ಲಿ ಆತನ ಪಕ್ಕೆಲುಬು ಮುರಿದಿದೆ ಅನ್ನುವಂಥದ್ದು. ಅದರ ಜೊತೆಗೆ ಆ ರೇಣುಕಾಸ್ವಾಮಿಯ ಪ್ಯಾಂಟ್ ಅನ್ನ ಬಿಚ್ಚಿ ಅಂದ್ರೆ ಆತನ ಮರ್ಮಾಂಗದ ಮೇಲೆ ಕಾಲಿಟ್ಟು ತುಳಿದು ಅಲ್ಲೆಯನ್ನು ಮಾಡಿರುವಂಥದ್ದು. ಆ ಒಂದು ಕಾರಣದಲ್ಲಿ ಸೂಕ್ಷ್ಮ ಭಾಗಗಳಿಗೆ ಅಲ್ಲೇ ಮಾಡಿದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನ PM ರಿಪೋರ್ಟ್ ಕೂಡ ಹೇಳ್ತಾ ಇದೆ. ಮತ್ತೆ ಅದು ಕಣ್ಣಾರೆ ಕಂಡಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ವಿಚಾರವನ್ನ ಬೇರೆ ಬೇರೆ ರೀತಿ ಕಲೆ ಹಾಕಿ ಒಂದು ದರ್ಶನನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ದರ್ಶನ್ ಒಪ್ಕೊಂಡಿದ್ದಾನೆ. ಹೌದು, ನಾನು ಆತನ ಎದೆಗೆ ಹೊಡೆದದ್ದು ನಿಜ, ಮತ್ತೆ ಆತನ ಮರ್ಮಾಂಗಕ್ಕೆ ಅಂದ್ರೆ ಪ್ಯಾಂಟ್ ಬಿಚ್ಚಿ ಮರ್ಮಾಂಗವನ್ನು ತುಳಿದಿದ್ದು ನಿಜ ಅನ್ನುವಂಥದ್ದನ್ನ ಒಪ್ಕೊಂಡಿದ್ದಾನೆ. ಅದು ಅಂದ್ರೆ ಯಾವ ಕಾರಣಕ್ಕೆ ಎಲ್ಲ ಒಂದ್ ಕಡೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರಿಂದ ಕರೆದು ಆತನಿಗೆ ಅಲ್ಲೆಯನ್ನ ಮಾಡಿದ್ವಿ, ಆ ಅಲ್ಲೇ ಪರಿಣಾಮವಾಗಿ ಆತನ ಸಾವನ್ನಪ್ಪಿದ್ದಾನೆ ಅನ್ನೋದನ್ನ ತಪ್ಪೊಪ್ಪಿಗೆ ಮಾಡಿಕೊಂಡದ್ದು. ಇದು ಎಲ್ಲ ಒಂದ್ ಕಡೆ ದರ್ಶನ್ಗೆ ಮುಂದಿನ ಹಂತದಲ್ಲಿ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.